ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ನಾನೀಗ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಕೇಳಲು ದ್ವಾರಕಾ ದತ್ತ ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಗುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರಗಳಲ್ಲಿ ಗುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರಗಳು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಅಧಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗ ಬೆಸಗಿದನ ಅಧಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗ ಬೆಸಗಿದನ ಕದೀಮನವನಂ ಹೆದೆಗಡದೆ ಮದಕರಿಯಮ್ಮಯ್ಯ ಕೊಬ್ಬಿಹನ ಕದೀಮನವನಂ ಹೆದೆಗಡದೆ ಮದಕರಿಯಮ್ಮಯ್ಯ ಕೊಬ್ಬಿಹನ ಮಾಧವನ ಬೆಂಬಲದಿ ಮೆರೆಯುವ ಮದಂಡ ಪಾಂಡವರ ಮಾಧವನ ಬೆಂಬಲದಿ ಮೆರೆಯುವ ಮದಂಡ ಪಾಂಡವರ ಆರ್ಭಟವಂ ಕದನದಲ್ಲಿ ಪದವ ಮರಿತು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಕದನದಲ್ಲಿ ಪದವ ಮರಿತು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳ ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಯಾದವರಾಜನ ಸೈನ್ಯವು ದೊರೆತರೆ ಸುಲಭತೆ ಮಡಿಸುವೆ ಶತ್ರುಗಳ ಯಾದವರಾಜನ ಸೈನ್ಯವು ದೊರೆತರೆ ಸುಲಭತೆ ಮಡಿಸುವೆ ಶತ್ರುಗಳ ಮಾಮಾರಮಣನು ಡಮ್ಮಚವಾದ ಓಮಗೈವನ ಭೀಮನ ಮಾಮಾರಮಣನು ನಮ್ಮಚವಾದರ ಹೋಮಗೈವನ ಭೀಮನ ಮಧ್ಯಮ ಪಾಂಡವ ಪಾಟನ ವಧಿಸಲು ಮಿತ್ರ ಕಣ್ಣ ತೊಟ್ಟಿ ಅನುಪಣವ ಮಧ್ಯಮ ಪಾಂಡವ ಪಾಟನ ವಧಿಸಲು ಮಿತ್ರ ಕಣ್ಣ ತೊಟ್ಟಿ ಅನುಪಣ ಗುರು ಸಿಂಹಾಸನದಲ್ಲಿ ಕುಳಿತು ಬಿರುಸವು ಹರುಸದಿ ಬರೆಯನಾಳಲ್ ಗುರು ಸಿಂಹಾಸನದಲ್ಲಿ ಕುಳಿತು ಬಿರುಸವು ಹರುಸದಿ ಬರೆಯನಾಳ ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರಗಳರಿಹಿ ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರಗಳು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿನಾಂ ತೆರಳುವೆ ಬರದಿನಾಂ ತೆರಳುವೆ ಹೇ ಕೃಷ್ಣ ಮಾಧವ ಮುರಾರಿ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ಹೇ ಪರಮಾತ್ಮ ಪಾಂಡವರ ಇವರ ಪ್ರಾಣವು ನೀನೇ
ಪರಮಾತ್ಮ ಪಾಂಡವರೈವರ ಪ್ರಾಣವು ನೀನೇ ಪರಮ ದಯಾಕರ ಕೊಡು ಎನಗಭಯವ ಹೇ ಜನಾರ್ದನ ಪರಮ ದಯಾಕರ ಕೊಡು ಎನಗಭಯವ ಜೀವವು ನೀನೆಂದು ನಂಬಿದೆನಯ್ಯ ಹೇ ವಾಸುದೇವ ಜೀವವು ನೀನೆಂದು ನಂಬಿದೆನಯ್ಯ ಕರುಣಾಳು ತೋರೋ ಕಲಿತರಿಸೋ ಅಯ್ಯೇ ಕರುಣಾಳು ಕೃಪೆ ತೋರೋ ಕಲಿತರಿಸೋ ಹರಿಯೇ ದರ್ಶನವ ನೀ ತೋರಯ್ಯ ದೇವಾ ದರ್ಶನವ ನೀ ತೋರಯ್ಯ ಹೇ ವಾಸುದೇವ ಅರಣ್ಯವಾಸವರ ಜ್ಞಾನುಸಾರದಿ ಅರಣ್ಯವಾಸವ ಅವರ ಜ್ಞಾನುಸಾರದಿ ಆನಂದದಿ ನಾವು ಪಡೆದೆವು ದೇವಾ ಕೃಷ್ಣ ಹೇ ಜನಾರ್ದನ ಆನಂದದಿ ನಾವು ಕಳೆದೆವು ದೇವಾ ಪಾಮರ ರಾಜ ಪಾಂಡವರಿಗೇನೆ ಪಾಮರ ರಾಜ ಪಾಂಡವರಿಗೇನೆ ಧರ್ಮದಿ ರಾಜವ ದೊರಕಿಸೋ ದೇವಾ ಧರ್ಮದಿ ರಾಜವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರೆ ಕನಿಕರಿಸೋ ದೇವ ಕರುಣಾಳು ಕೃಪೆ ತೋರೆ ಕನಿಕರಿಸೋ ದೇವ ದರ್ಶನವ ನೀ ತೋರೆಯ ದರ್ಶನವ ನೀ ತೋರೆಯ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮನ ಸಹಾಯದಿಂದ ವನವಾಸ ಅಜ್ಞಾತವಾಸವನ್ನು ಮುಗಿಸಿದಂತಾಯಿತು. ನಾನೀಗಲೇ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯಲು ದ್ವಾರಕಾ ನಗರಕ್ಕೆ ಹೊರಡುವೆನು. ಏನಿವ ವರದ ಶೃಂಗಾರ ವೈಭವ ಏನಿ ಭವನದ ಕಲಾಕೃತಿ ಏನಿ ಭವನದ ಪರಿಯೋ ಏನಿ ಭವನದ ಪರಿಯೋ ಅಮೋಘ ವೈಭವದಿಂ ರಂಜಿಪತಿರುವುದು ನವವಿಧ ರತ್ನದಿಂ ಕಂಗೊಳಿಸುತ್ತಿರ್ಪುದೈ ಕರಕೌಶಲ್ಯಕ್ಕೆ ಕರಕೌಶಲ್ಯಕ್ಕೆ ಸಾಕ್ಷಿಯಂತ್ಯುಹುದೈ ಶಿಲಕಲಾ ಚಾತುರ್ಯದಿಂ ಶೋಧಿಪುದು ಈ ನಂದಗೋಪನ ಭವನ
ನಂದಗೋಪನ ಭವನ ಏನಿ ಭವನದ ವೈಭವ ನೋಡಲ ನೊಂದವಾಗಿದೆ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲ ನಂದವಾಗಿದೆ ಏನಿ ಭವನದ ವೈಭವ ನೋಡಲ ನಂದವಾಗಿದೆ ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲ ನಂದವಾಗಿದೆ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳೇಕೆ ಚಿತ್ರದಿ ನಗುತ್ತಿದೆ ನವಿಲು ಸಾರಂಗ ಪಕ್ಷಿಗಳೇಕೆ ಚಿತ್ರದಿ ನಗುತ್ತಿದೆ ಮತ್ತು ಮಾಣಿಕ್ಯ ರತ್ನಗಳೇಕೆ ತಳತಳಿಸುತ್ತಿದೆ ನವಿಲು ಸಾರಂಗ ಪಕ್ಷಿಗಳೇಕೆ ಚಿತ್ರದಿ ನಗುತ್ತಿದೆ ಮತ್ತು ಮಾಣಿಕ್ಯ ರತ್ನಗಳೇಕೆ ತಳತಳಿಸುತ್ತಿದೆ ದೇವಲೋಕಾದಿಲೋಕ ಗಂಡರ ದುದರ ಗಿಳಿದಂತಿದೆ ದೇವಲೋಕಾದಿಲೋಕ ಗಂಡರ ದುದರ ಗಿಳಿದಂತಿದೆ ಜನಿತು ಈ ಕೃಷ್ಣನ ದರ್ಪದ ಸಿರಿತನ ಜನಿತು ಈ ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲ ನೊಂದವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಮುತ್ತು ವಜ್ರ ರತ್ನ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು ಈ ಭವನವನ್ನು ನೋಡುತ್ತಿದ್ದರೆ ಆ ದೇವೇಂದ್ರನ ಅಮರಾವತಿಯನ್ನು ನಾಚಿಸುವಂತೆ ಕಂಗೊಳಿಸುತ್ತಿದೆಯಲ್ಲ. ಇದೇನು ದ್ವಾರಕಾ ನಗರವೋ ಅಥವಾ ಸ್ವರ್ಗಲೋಕವೋ? ಸೃಷ್ಟಿಕರ್ತನೇನಾದರೂ ತನ್ನ ಸೌಂದರ್ಯದ ಸೊಬಗನ್ನೆಲ್ಲ ಮರೆತು ಈ ದ್ವಾರಕಾ ನಗರದಲ್ಲಿ ಬಿಟ್ಟು ಹೋದನೆ. ಸುಗಂಧ ಸೂಸುವ ತರುಲತೆಗಳು
ಜೀವಂತ ಸುಂದರಿಯರಂತೆ ನಾಚಿಸುವ ಶಿಲಾ ಬಾಲಕಿಯರು. ಈ ಶಿಲಾಬಾಲಕಿಯರ ಭಾವಭಂಗಿಯ ತೋರಿ ಓರ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದೆಬ್ಬಿಸುವಂತಹ ಹೊರೆಗೊತ್ತಲೆಯ ಕಡೆಗಣ್ಣಿನ ಕುಡಿನೋಟದ ವೈಖರಿ. ನಕ್ಷತ್ರದಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಬಳ್ಳಿಯಂತೆ ಬಳುಕುವ ಈ ನಡುವು, ಮಧುಚಂದ್ರನನ್ನೇ ಮೋಹಿಸಿ ಬಿಡುವಂತಹ ಮಂದಹಾಸ. ಇವರೇನು ಶಿಲಾಬಾಲಕಿಯರು ಅಥವಾ ಜೀವಂತ ಸುಂದರಿಯರು? ನಾನೇ ಒಂದು ಸಾರಿ ಸ್ಪರ್ಶಿಸಲೇ ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ವೈ ದುರ್ಯೋಧನ, ಸ್ವಾಗತ ವೈ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವ ಕೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಬಲೆ ಬಲೆ ನರ್ತಕಿಯರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಬಲೆ 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 ನರ್ತಕಿಯರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣದಲ್ಲಿ ಈ ಧೀರ ಪ್ರಚಂಡ ಕೌರವ ಛಲದಂಕನಿ ಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಕುರುನಂದನ, ಸುಸ್ವಾಗತ ವೈ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕರದಲ್ಲಿ ಗದೆಯನ್ನು ಪಿಡಿದಿಹ ಧೀರ ಶರೀರವು ಮದಿಸಿದ ಹುಲಿಯಾಕಾರ. ಕರದಲ್ಲಿ ಗದೆಯನ್ನು ಪಿಡಿದಿಹ ಧೀರ ಶರೀರವು ಮದಿಸಿದ ಹುಲಿಯಾಕಾರ. ಉರಿಮೀಸೆಯ ದೊರೆ ಈ ಸರದಾರ, ಕೌರವ ಉರ್ಮಿಸೆಯ ದೊರೆ
ಸ್ವಾಗತ ಸ್ವಾಗತ ಕುರುನಂದನ ಸುಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಕುರುನಂದನ ಕುರುನಂದನ ಸುಯೋಧನ ಏನಿ ಭ್ರಾಂತು ನನಗೇನಿ ಭ್ರಾಂತು ಇವರು ಶಿಲಾಬಾಲಕಿಯರು ಅಲ್ಲ, ಜೀವಂತ ಸುಂದರಿಯರು ಅಲ್ಲ. ಇದೆಲ್ಲವೂ ಕೃಷ್ಣನ ಮಾಯೆ, ಇದೆಲ್ಲವೂ ಕೃಷ್ಣನ ಮಾಯೆ. ಎಲ್ಲೋ ಕೃಷ್ಣ, ಈ ನಿನ್ನ ಮಾಯಾ ಶಯನಗಾರವನ್ನು ಕಂಡು ಬೆರಗಾಗುವನಲ್ಲ ಈ ಕುರುಚಕ್ರೇಶ್ವರ. ಸಮಗ್ರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರಾದೇವಿಯ ಕುವರ, ಗಾಂಧಾರ್ಯ ಗರ್ಭ ಸಂಜಾತ ಈ ಕೌರವೇಶ್ವರನ ಭವನಕ್ಕಿಂತಲೂ ಅತಿಶಯವೇ, ರಮಣೀಯವೇ, ಶೋಭಾಯಮಾನವೇ. ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ದಾಯಾದಿಗಳ ಕಣ್ತಪ್ಪಿಸಿ ಮೊದಲೇ ದ್ವಾರಕೆಗೆ ಬಂದಂತಾಯಿತು. ಇನ್ನು ನನ್ನ ಭಾಗ್ಯೋದಯವು ಹೇಗಿರುವುದೊಂದು ಮುಂದೆ ತಿಳಿಯೋಣ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನೆವನು ದೇವ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಕಪಟ ನಾಟಕ ಸ್ತೋತ್ರಗಾರೆ, ಕಪಟ ನಾಟಕ ಸ್ತೋತ್ರಗಾರೆ, ನಾನಾ ರೂಪದ ದಾನವಿಗಾರೆ, ನಾನಾ ರೂಪದ ದಾನವಿಗಾರಿ. ಆನಂದ ಮನಕಾನಂದ, ಆನಂದ ಮನಕಾನಂದ, ನಿನ್ನಯ ಧ್ಯಾನ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಅರಿತು ಬೆರೆತು ನೆನೆವನು ದೇವ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಶಾಂತಕಾರ ಕೃಷ್ಣ, 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 ಕೃಷ್ಣ. ಕೃಷ್ಣ
ಶಾಂತಕಾರ ಗಾನ ಗೋಚರ ಶಾಂತಕಾರ ಗಾನ ಗೋಚರ ಶಾಂತಕಾರ ಗಾನ ಗೋಚರ ನಿತ್ಯ ನಿರಂಜನ ಗಾನ ಸ್ವರೂಪ ನಿತ್ಯ ನಿರಂಜನ ಶಾಂತ ಸ್ವರೂಪ ತಡವಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ಶ್ರೀಕೃಷ್ಣ ಪರಮಾತ್ಮರು ನಿಧಿಸುತ್ತಿರೋರು ಅವರು ಎಚ್ಚರಗೊಳ್ಳುವ ತನಕ ಈ ಪೀಠದಲ್ಲಿ ಕುಳಿತುಕೊಳ್ಳುವರು. ಸಾತ್ಯಕಿ ಏನು ರಾಜ? ಎಲ್ಲಿ ನಿನ್ನ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮರು ನಿಧಿಸುತ್ತಿರೋರು. ಏನು ಶ್ರೀಕೃಷ್ಣನು ನಿದ್ರಿಸುತ್ತಿರುವನೇ? ಕೃಷ್ಣ ವಾಸುದೇವ ವಿರಾಟನ ಪುತ್ರಿ ಉತ್ತರ ವಿವಾಹದಲ್ಲಿ ಹಗಲಿರುಳು ಜಾಗರಣೆ ಮಾಡಿ ತನ್ನೊಂದು ಮಲಗಿರುವೆ ಕೃಷ್ಣ. ಮಲಗು ಮಲಗು ಮಾಧವ ಮಲಗು. ರಾಜ್ಯಭಾರವನ್ನೆಲ್ಲ ಹಣ್ಣನಾದ ಬಲರಾಮನಿಗೊಪ್ಪಿಸಿ ತಾನು ಮಾತ್ರ ಸುಖ ಸ್ವಲ್ಪದಲ್ಲಿ ಲೀನನಾಗಿರುವನಲ್ಲ. ಸಾತ್ಯಕಿ ಎಂತಹ ಸುಖ ಪುರುಷನಯ್ಯ ಈ ನಿನ್ನ ಕೃಷ್ಣನು. ಅದಿರಲಿ ಸಾತ್ಯಕ್ಕೆ ಒಂದು ಮಾತಿದೆ. ಏನದು ಗುರುರಾಜ? ಪಾಂಡವರಿಗೂ ನಮಗೂ ಯುದ್ಧ. ಆ ಯುದ್ಧದಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಬೇಕು. ಅದಕ್ಕೆ ಉತ್ತರ ಕೊಡಲು ಸಾಧ್ಯವಿಲ್ಲ ಗುರುರಾಜ. ಏಕೆ ಸಾಧ್ಯವಿಲ್ಲ ಸಾತ್ಯಕಿ? ಏಕೆ ಅಂದರೆ ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಅಲ್ಲೇ ಇರುವರು. ಸರಿ, ಸರಿಯಾದ ಮಾತು ಸಾತ್ಯಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಮಾಧವ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೆಲ್ಲವೂ ನಮ್ಮ ಕೈ ಸೇರಿದಂತಲ್ಲವೇ? ಇದರಲ್ಲಿ ಸಂದೇಶವೇನೇ ಇಲ್ಲ ಸಾರ್ಥಿ ಗುರುರಾಜ. ಬನ್ನಿ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಚಂದ್ರಕುಲ ಚಕ್ರೇಶ್ವರ ಅಹಿತ ಮಹಾದಿಗ್ದಿಗಂತನಾದ ನಾನು ಈ ಗೋಪಾಲನ ಪಾದದಡಿಯಲ್ಲಿ ಅಸಂಭವ. ಈ ಕೌರವೇಶ್ವರನಿಗೆ ಉಚಿತವಾದ ಸ್ಥಾನ. ಮಧುಸೂದನ
ನಿನ್ನಯ ನಾಮಾಮೃತವ ನೆನೆಯುತ್ತ ನಲಿಯುತ್ತ ಈ ನನ್ನ ಜೀವ ನೆನೆಯುತ್ತ ನಲಿಯುತ್ತ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ ನಿನ್ನ ನೋಡಲೆಂದೆ ನಾ ಓಡಿ ಬಂದೆ ಹೇ ಪರಮಾತ್ಮ ನಿನ್ನ ನೋಡಲೆಂದೆ ನಾ ಓಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿದರೆ ಈ ದೀನನ ಮೊರೆ ಕೇಳಿದರೆ ಹೇ ಪರಮಾತ್ಮ ಸಾರ್ಥಕಿ ಎಲ್ಲಿ ನನ್ನ ಪ್ರಾಣಸಕನು ಇನ್ನೆಲ್ಲಿಯೇ ನಿನ್ನ ಪ್ರಾಣಸಕ? ನಾನು ಅದನ್ನು ಹೇಳಲಾರೆ, ನೀನೇ ನೋಡು ಪಾರ್ಥ. ಓಹೋ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಬರರಿ ಬಹಳ ಸಂತೋಷ ಸಾರ್ಥಕಿ ನಿನ್ನ ಆಲಸ್ಯ ಪವಿತ್ರ ಫಲವಾಗಿ ಸುಯೋಧನಿನ್ನು ಶ್ರೀಕೃಷ್ಣನ ಸಹಾಯವನ್ನು ಪಡೆದನು. ಇದೆಂಥ ವಿಡಂಬನೆ ಪಾರ್ಥ. ಇದು ವಿಡಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮಗೆ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ ಸಾರ್ಥಕಿ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ದ್ವಾರಕೆಯಲ್ಲಿ. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವಾನುರೂಪದ ಫಲವು ಅವರಿಗೆ ದೊರೆಕುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಂದರ್ಭದಲ್ಲಿ ಹಲವಾರು ಕಡೆ ತಿರುಗಿದರಲ್ಲವೇ ಹಲವು ರಾಜರ ಸಹಾಯ ಸಹಕಾರ ದೊರಕುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪಾದತಳದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಸುಯೋಧನ. ಏನು ಯಾವ ಇಚ್ಛೆಯಿಂದ ಬರುವ? ಆದರೆ ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ಸುಯೋಧನ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವನ್ನು ನಾನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ ಅರ್ಜುನ. ನೀನು ಮರೆಯಬೇಡ ಅರ್ಜುನ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೇ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂಜಾಗೃತನಾಗಿ ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಹೇ ವಾಸುದೇವ, ಓ ಸಿಂಧು ಶಯನ ಸುಂದರವದನ
ತಂದೆ ಮುಂಚಾರ್ಪದ ಅತಿಯಾಡಿದೆ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರ ವದನ ಬಿಗಿತು ಲೋಕದ ಭವ ಬಂಧನ ಬಿಗಿತು ಲೋಕದ ಭವ ಬಂಧನ ಹೇ ಪರಮಾತ್ಮ ಪಾಂಡವರ ಆರಾಧವನೇಯ ಬ್ರಹ್ಮಾಂಡಗಳು ನೀನೆ ಶರಣ್ಯ ಹೇ ವಾಸುದೇವ ಪಾಂಡವರ ಆರಾಧವನೇಯ ಬ್ರಹ್ಮಾಂಡಗಳು ನೀನೆ ಶರಣ್ಯ ಒಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆ ಇಡಲು ಹೇ ಜನಾರ್ದನ ಒಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆ ಇಡಲು ಭರತನು ಬಂದು ಕಾಯ್ದೆ ನೀರೆಂದು ಇಂದು ಮೌನವೇ ಜನಾರ್ದನ ಹೇ ಪರಮಾತ್ಮ ಭರತನು ಬಂದು ಕಾಯ್ದೆ ನೀರೆಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ಬಿಗಿತು ಲೋಕದ ಭವ ಬಂಧನ ಬಿಗಿತು ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ ಯಾರು? ಧನಂಜಯ, ಏಕೆ ಏನಾಯಿತು? ಮೇಲೇಳು. ಈ ಚರಣದಡಿಯಲ್ಲಿ ಏಕೆ ಕುಳಿತುಕೊಂಡೆ ಪಾರ್ಥ? ನನ್ನ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ವಾಸುದೇವ ನಿನ್ನ ಚರಣ ಸನ್ನಿಧಿ ನನಗೆ ವಾಸುದೇವ ಯಾರು? ಕುರುರಾಜ? ಕುರುಚಕ್ರೇಶ್ವರ. ಓಹೋ, ಬಂದು ಎಷ್ಟು ಹೊತ್ತಾಯಿತು ಭಾವ? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲವೇ? ಸಾರ್ವಭೌಮನಾದ ನೀವು ನನ್ನ ಸಮಯವನ್ನೇ ನಿರೀಕ್ಷಿಸಿದಂತಾಯ್ತಲ್ಲ ಭಾವ. ಕೃಷ್ಣ, ನಾನು ಬಂದು ಬಹಳ ವೇಳೆ ಆದರೂ ಎಚ್ಚರಗೊಳ್ಳದ ನೀನು ಈ ನಿನ್ನ ಪಾರ್ಥ ಬಂದೊಡನೆ ಎದ್ದು ಭಾಷಣವನ್ನೇ ಆರಂಭಿಸಿದೆಯಲ್ಲ. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ. ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಬಂದ ಕಾರಣ? ಕೃಷ್ಣ, ಬರಸಿಡಿಲು ಬಡಿದಂತೆ ಭೀಕರ ಬರದಿಂದ ಬಂದಿರುವುದು ಕುರುಪಾಂಡವರ ಸಂಗ್ರಾಮ. ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಲೇಬೇಕು. ಅಬ್ಬಾ ಭಾವ, ಪಾಂಡವರಿಗೂ ನಿಮಗೂ ಯುದ್ಧವೇ? ಅರ್ಜುನ, ಪರಮಾತ್ಮ ನೀನು ಕೂಡ ಈ ಯಾದವನ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದಿರುವೆಯಾ? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾ ದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು ವಾಸುದೇವ. ಎಲ್ಲ ವಾಸುದೇವ ಇಲ್ಲ, ನೀವು ನಮ್ಮಿಬ್ಬರಿಗೂ ಸಮಾನ ಬಂಧು. ಯಾರು ಮೊದಲು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀವು ವೀರರು, ಶೂರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ಧರ್ಮವನ್ನು ಪಾಲಿಸಿದಂತಾಗುವುದು.
ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನ್ನದು ಯಾವುದೇ ಸಂದೇಹವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಆದ್ದರಿಂದ ನಾನು ಇಬ್ಬರಿಗೂ ಸಹಾಯ ಮಾಡುವೆನು. ಆದರೆ ಈ ಯುದ್ಧದಲ್ಲಿ ನನ್ನದೊಂದು ಸಲಹೆ ಇರುವುದು ಭಾವ. ಏನದು ಭಾವ ನಿನ್ನ ಸಲಹೆ? ಭಾವ, ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆನ್ನರಿತೆಯ ಭಾವ. ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮರಿದು ನಾಡಿ ಮುತ್ತೈದೆಯರ ಮಾಂಗಲ್ಯಗಳನ್ನು ಕಿತ್ತೆಸೆದು ರಕ್ತದ ಮಡುವಿನೋ ಹುಡುಕಾಟ ತೊಡಗುವರು. ತಮ್ಮ ಪತಿ ಪುತ್ರರ ಶವಗಳ ಭಾವ. ವಾಸುದೇವ ಅರ್ಜುನ ಪರಮಾತ್ಮ, ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಏನೆಲ್ಲವೋ. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಏನೆಲ್ಲವೋ.
ಅಧಿಕಾರಿ ಎಂಬುದನ್ನು ನೀನು ಬಲ್ಲೆಯ? ಕೇವಲ ರಾಜ್ಯದಾಸೆಗಾಗಿ ನೀವೀರ್ವರು ಒಡೆದು ಬಡಿದಾಡುವಿರೇಕೆ? ನೀವೀರ್ವರು ಅನ್ಯೂನ್ಯವಾಗಿ ಮೈತ್ರಿಯಿಂದ ಬಾಳುವುದು ನ್ಯಾಯವಲ್ಲವೇ ಭಾವ? ಕೃಷ್ಣ, ಈ ನಿನ್ನ ಹಿತವಚನವನ್ನು ಕೇಳಲು ನಾನಲ್ಲಿಂದ ಇಲ್ಲಿಗೆ ಬಂದವನಲ್ಲ. ಸತ್ತರೆ ಸಾನ್ನಿಧ್ಯ, ಬದುಕಿದರೆ ಸಾಮ್ರಾಜ್ಯ. ಸಹಾಯ ಮಾಡಿವೆಯೋ ಅಥವಾ? ಭಾವ, ಸ್ವಲ್ಪ ತಡೆ ಭಾವ. ಮುಂಬರುವ ಅನರ್ಥಗಳನ್ನು ನೀನೇ ಎದುರಿಸಲು ಸಿದ್ಧನಿರುವಾಗ ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಅಕ್ಷಯಣಿ ಸೈನ್ಯವೇ ಒಂದು. ನಾನು ನಿರಾಯುಧನು, ನಿರಸ್ತ್ರನು ಆದ ನಾನೇ ಒಂದು ಕಡೆ. ಈ ಎರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಪರಮಾತ್ಮ, ನೀನು ನಿರಾಸ್ತ್ರನಾದರೂ ನಾನು ನಿನ್ನನ್ನೇ ಓದಿದ್ದೇನೆ ಪರಮಾತ್ಮ. ಹಾಗಾದರೆ ಭಾವ, ಯುದ್ಧ ಯುವಕನು, ನಿರಾಸ್ತ್ರನು ನಿರಾಯುಧನು ಆದ ಈ ಕೃಷ್ಣನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ವಾಸುದೇವ ಭಾವ, ನಿನ್ನವಾದ ಅಕ್ಷಯಣಿ ಸೈನ್ಯವೇ ನನಗಿರಲಿ. ಭಲೆ ಭಲೆ ಭಾವ, ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ ಭಾವ, ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಕ್ಷ. ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಕ್ಷ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ. ಚತುರ್ಗ್ರಾಹ ಪ್ರಚಂಡ ರಕ್ತ ಕೋಡಿಯ ಹರಿಸ ಮೃತ್ಯುತಾಂಡವ ಪ್ರಳಯ ಸಿಂಹನಾದ. ದರಡಿ ಸಾಹಸ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ. ರಣದೋಳ್ ಆಯುಧವಂ ಧರಿಸದಿರೆ. ಕೃಷ್ಣ ಭಾವ, ರಣದೋಳ್ ಆಯುಧವಂ ಧರಿಸದಿರೆ. ಧರಿಸದಿರೆ ಏಡಿ ಪಾಂಡವರ ಅದೆಂತು ಪಾಲಿಪೆಯೋ. ನೋಡುವೆನು ನಿನ ಪಂಥ ತಂತ್ರ ನಿಪುಣ. ಅವತಾರ ಪುರುಷ ಮುಕುಂದ. ಕೃಷ್ಣ ಭಾವ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನರಿಯದವನೆಂದು ಭಾವಿಸಿದ. ಪಾಂಡವರೆಂದರೆ ನಿನಗೆಷ್ಟೊಂದು ಮಮಕಾರ. ಅದರಲ್ಲೂ ಈ ನಿನ್ನ ಪಾರ್ಥ ಪ್ರಾಣ ಸಖ. ಆದರೂ ಬಾಧಕವಿಲ್ಲ ಕೃಷ್ಣ. ಮುಂಬರುವ ಕುರುಕ್ಷೇತ್ರ ರಂಗದಲ್ಲಿ ಯಾರ ಪಕ್ಷವನ್ನು ವಹಿಸಿ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ.
ವಚನ ಭ್ರಷ್ಟರಾದಿಯೇ ಎಚ್ಚರ. ಭಾವ ಸದಾ ನಿನ್ನ ಎಚ್ಚರದಿಂದಲೇ ಇರುವೆನು. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ವಾಸುದೇವ ಭಾವ ಒಳಸಂಚು ಫಲಿಸಿತೆಂದು ಹಿಗ್ಗಬೇಡವೋ ಮಾಧವ. ಮುಂದೆ ಸಂಧಿಸೋಣ. ಎಲ್ಲಿ ಭಾವ? ಈ ಕರಣಾಂಗಣದಲ್ಲಿ. ಹಾಗೆ ಆಗಲಿ, ನಡೆ ಭಾವ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿಶ್ರೇಷ್ಠನೂ ಆದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತಾಯಿತು. ಆರ್ಯಾವರ್ತದ ಯೋಗಿಶ್ರೇಷ್ಠನೂ ಆದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಅರ್ಜುನ, ಪರಮಾತ್ಮ, ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದ್ದೆ? ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಪರಮಾತ್ಮ, ಅಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ಸುಯೋಧನ. ನಾನು ದೇವನಿ ಬಯಸಿಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಪರಮಾತ್ಮ. ಪರಿಪರಿಯ ಪರಿಭವದಿಂದ ದರೆಯೊಳು ನೊಂದೆ ವಯ್ಯ ನಾವು. ಪರಮಾತ್ಮ, ಪರಿಪರಿಯ ಪರಿಭವದಿಂದ ದರೆಯೊಳು ನೊಂದೆ ವಯ್ಯ ನಾವು. ಪರಿಹರಿಸಿ ಕಾಯುವ ಪ್ರಭುವೇ ಶರಣದಲ್ಲಿ ಸ್ಥಿರವಾಗಿರುವೆ. ಪರಮಾತ್ಮ, ಪರಮಾತ್ಮ, ಪರಿಹರಿಸಿ ಕಾಯುವ ಪ್ರಭುವೇ ಶರಣದಲ್ಲಿ ಸ್ಥಿರವಾಗಿರುವೆ. ಧನ್ಯನಾದನ ಹರಿಯೇ, ಧನ್ಯನಾದನ. ಕದನದಲ್ಲಿ ಕುರುಪತಿ ಜಯವ ಅದಗೆಡಿಸಿ ಗೆಲುವ ಪಡೆವ ನಾವು. ಪರಮಾತ್ಮ, ಕದನದಲ್ಲಿ ಕುರುಪತಿ ಜಯವ ಅದಗೆಡಿಸಿ ಗೆಲುವ ಪಡೆವ ನಾವು. ಮಾಧವನೇ ನೀ ನಮಗೊಲಿದು ಭಾರತೀಯ ಪಾರವ ವಹಿಸಿದೆಯ. ಪರಮಾತ್ಮ, ಮಾಧವನೇ ನೀ ನಮಗೊಲಿದು ಭಾರತೀಯ ಪಾರವ ವಹಿಸಿದೆಯ. ಧನ್ಯನಾದನ ಹರಿಯೇ, ಧನ್ಯನಾದನ ಮನೆನಾದ ನಿಂದು ತಮ್ಮ ನವಕರುಣೆಯ ದಯದಿ. ಧನ್ಯನಾದನ ಹರಿಯೇ, ಧನ್ಯನಾದನ, ಧನ್ಯನಾದನ, ಧನ್ಯನಾದನ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಪರಮಾತ್ಮ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪದಭ್ರಷ್ಟರಿಗೆ ಮಾರ್ಗದರ್ಶಕವಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವದ ರಜ್ಜುಗಳನ್ನು ಹಿಡಿಯಲು. ಆಗ ನಾನು ನೋಡುವೆನು, ಶತ್ರುಗಳು ನೋಡುವೆನು, ಹೆಚ್ಚೇನು ಜಗತ್ತೇ ನೋಡುವುದು. ನಿಯತಿಯ ವಕ್ಷದಲ್ಲಿ ಶಾಸನ ದಂಡ ನಿಲ್ಲುವುದನ್ನು, ಮಾನವನ ಜೀವನದಲ್ಲಿ ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಈಗ ನನಗೆ ಅನುಮತಿಯನ್ನು ಕೊಡು ದೇವ, ಪುನಃ ಬಂದು ನೋಡುವೆನು. ಅರ್ಜುನ, ಪರಮಾತ್ಮ, ನನ್ನೇಕೆ ದೇವರು ದೇವರೆಂದು ಕೊಂಡಾಡುತ್ತಿರುವೆ? ಅಂತಹ ದೈವತ್ವವಾದ ಶಕ್ತಿಯು ನನ್ನಲ್ಲೇನಿದೆ ಪಾರ್ಥ? ಪರಮಾತ್ಮ, ನನ್ನ ನಿನ್ನಲ್ಲಿ ಈ ಇಂದ್ರಜಾಲ ಬೇಕೆ ಪರಮಾತ್ಮ. ಅರ್ಜುನ, ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ
ಪರಮಾತ್ಮ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದೆ ಮುರಾರಿ ನಿನ್ನಯ ಒಲುಮೆಯ ಬಲದೆ ಮುರಾರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ದಯದಿ ಜಯದಿ ಮಾಧವ ನಿನ್ನಯ ದಯದಿ ವಿಜಯಕ್ಕೆ ಕಾರಣ ಕೃಷ್ಣ 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 ಪರಮಾತ್ಮ ವಿಜಯಕ್ಕೆ ಕಾರಣ ಕಾರ್ತನು ನೀನೇ ಪರಮಾತ್ಮ ವಿಜಯಕ್ಕೆ ಕಾರಣ ಕಾರ್ತನು ನೀನೇ ವಿಜಯಕ್ಕೆ ಕಾರಣ ಕಾರ್ತನು ನೀನೇ ಪರಮಾತ್ಮ ವಿಜಯಕ್ಕೆ ಕಾರಣ ಕಾರ್ತನು ನೀನೇ ಸಾಧ ನಿನ್ನದು ಸಾಧಿಸುವವ ನಾನು ಪರಮಾತ್ಮ ಸಾಧ ನಿನ್ನದು ಸಾಧಿಸುವವ ನಾನು ಸಾಧ ನಿನ್ನದು ಸಾಧಿಸುವವ ನಾನು ಪರಮಾತ್ಮ ಸಾಧ ನಿನ್ನದು ಸಾಧಿಸುವವ ನಾನು ಮಾಧವ ನಿನ್ನಯ ದಯದಿ ಜಯದಿ ಮಾಧವ ನಿನ್ನಯ ದಯದಿ ಪರಮಾತ್ಮ ಮನದನು ಮಾನವ
ಇನ್ನು ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಆ ಕಳ್ಳಕೃಷ್ಣನು ನನ್ನ ಪಕ್ಷವನ್ನು ವಹಿಸದೆ ಹೋದರು. ಬದ್ದಾನೆ ಬಲವುಳ್ಳ ಬಲರಾಮ ದೇವ ಸಹಿತ ಯಾದವಕ್ಷೋಹಿಣಿ ಸೈನ್ಯವೆಲ್ಲವೂ ನನ್ನ ಸೇರಿದಂತೆ. ಎಲ್ಲವೋ ದ್ವಿತೀಯ ಪಾಂಡವ, ಮುಂಬರುವ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಈ ನನ್ನ ನೆಚ್ಚಿನ ಗದೆಯಿಂದ ನಿನ್ನ ಒಡಲನ್ನು ಸೀಳಲು ಈ ನನ್ನ ಒಕ್ಕಿನ ಬಾಹುಗಳು ಹೆಜ್ಜೆ ಕುಣಿಯುತ್ತಿರುವವು. ಅಖಂಡ ಸಾಮ್ರಾಜ್ಯ ನನ್ನ ಸ್ವತ್ತಾಗಲೇಬೇಕು. ಹಸ್ತಿನಾವತಿಯ ರತ್ನ ಸಿಂಹಾಸನ ಸದಾ ನನ್ನ ಮಸ್ತಕದಲ್ಲಿ ಇದಕ್ಕೆ ಅಡ್ಡಿ ಬಂದ ಪಾಂಡವರನ್ನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ಎಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ನಾ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ಎಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ನಾ ಪಾಂಡವ ಸೈನ್ಯ. ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಚೆಲ್ಲಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವ ವೀರ ಕಣ್ಣನು. ಭೀಮನನ್ನು ಚೆಲ್ಲಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವ ವೀರ ಕಣ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಚಾತದ್ರೋಣ ಚಾತ ಭೀಮ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಚಾತ ಭೀಮ ಚಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ.